ಹಾಯ್ ಆಲ್, ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತು ಒಂದು ಬಿಳಿ ಎಳ್ಳಿನ ಉಂಡೆನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಅಂದ್ಬಿಟ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇದು ಪಾಲಿಶ್ಡ್ ಆಗಿಲ್ಲ ಫ್ರೆಂಡ್ಸ್, ಅಂಥ ಎಳ್ಳು. 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ ಬೆಲ್ಲ, ಸ್ವಲ್ಪ ಕೊಬ್ಬರಿ, ಒಂದು 3 ಸ್ಪೂನಷ್ಟು ತುಪ್ಪ, ಒಂದು 2 ಸ್ಪೂನ್ ನೀರು, ಇಷ್ಟನ್ನು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಒಂದು ಫ್ಲ್ಯಾಟ್ ಆಗಿರೋ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಎಳ್ಳನ್ನು ಬರೀ ಡ್ರೈ ಫ್ರೈ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಏಕೆ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಪೂರ್ತಿ ಸೀದೋದಂಗೆ ಆಗಿಬಿಡುತ್ತೆ. ಸ್ವಲ್ಪ ಡ್ರೈ ರೋಸ್ಟ್ ಆಗಬೇಕು. ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ನಿಧಾನಕ್ಕೆ ಎಲ್ಲ ಕಡೆಯೂ ನೀಟಾಗಿ ಫ್ರೈ ಆಗೋ ರೀತಿ ಮಾಡಿ. ಇದು ನೋಡಿ ಎಷ್ಟು ಚಿಕ್ಕದಿದೆ ಅಲ್ವಾ ಈ ಎಳ್ಳು, ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು, ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಎಷ್ಟು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ಲ ನೋಡಿ, ಆ ರೀತಿ ಈ ಎಳ್ಳಿನ ಕೆಲಸಗಳು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಆಗಲಿ, ಬೋನ್ ಹೆಲ್ತಿಗೆ, ಹಾರ್ಟ್ ಹೆಲ್ತಿಗೆ, ನರ್ವ್ ಸಿಸ್ಟಮ್ಗೆಲ್ಲ ಈ ಎಳ್ಳು ತುಂಬಾ ಮುಖ್ಯ. ಮತ್ತು ನಮಗೀಗ BP ಆಗಿದೆ ಅಂತ ಅಂದ್ಕೊಳ್ಳಿ, ಅದು ಲೋ BP ಆಗಲಿಕ್ಕೂ ಇದು ಒಂದೊಳ್ಳೆ ಪಾತ್ರನ ನಿರ್ವಹಿಸುತ್ತೆ. ಇಂಥ ಬಿಳಿ ಎಳ್ಳುಂಡೆನ ಹೇಗೆ ಮಾಡೋದು ಅಂತ ನಾವು ಖಂಡಿತ ತಿಳ್ಕೊಳ್ಳೇಬೇಕು. ನೆಕ್ಸ್ಟು ಡ್ರೈ ರೋಸ್ಟ್ ಆಗಿರೋ ಎಳ್ಳನ್ನ ಎತ್ತಿಟ್ಬಿಟ್ಟು ಅದಕ್ಕೆ ನಾನು ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ತುಪ್ಪ ಅಷ್ಟು ಹಾಕೋತಾ ಇದ್ದೀನಿ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ನಾನು ತುಪ್ಪ ಹಾಕಿದ್ಮೇಲೆ ಈ ಬೆಲ್ಲ ನಾನು ಇಟ್ಕೊಂಡಿದ್ದೆ ಅಲ್ವಾ, ಆ ಬೆಲ್ಲನ ಇದಕ್ಕೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಉಂಡೆ ಬೆಲ್ಲನ ತುಂಬ ಇಷ್ಟಪಟ್ಟು ಹಾಕೋತೀನಿ. ಉಂಡೆ ಬೆಲ್ಲ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದಕ್ಕೋಸ್ಕರ ಆ ಉಂಡೆ ಬೆಲ್ಲನ ಇದಕ್ಕೆ ನಾನು ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಷ್ಟು ಪುಡಿ ಆಗುತ್ತೆ ಅಷ್ಟು. ನೆಕ್ಸ್ಟ್ ಇದಕ್ಕೆ ಹಾಕ್ಕೋತೀನಿ. ಹಾಕೊಂಡ್ಬಿಟ್ಟು ನಾನು 2 ಸ್ಪೂನಷ್ಟು ನೀರು ಇಟ್ಕೊಂಡಿದ್ನಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಡ್ತೀನಿ. ಇದಕ್ಕೆ 1.5 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಅಷ್ಟು ನೀರನ್ನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕೊಂಡ್ಬಿಟ್ಟು ನಾನು ಇದನ್ನು ಕರಗಲಿಕ್ಕೆ ಬಿಡ್ತೀನಿ. ಇದನ್ನು ಮಾಡಬೇಕಾದ್ರೂ ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ತೀನಿ, ಇಲ್ಲಾಂದರೆ ಬೆಲ್ಲ ಸೀದೋಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇದು ಲಿಕ್ವಿಡ್ ರೀತಿ ಆಗಬೇಕು ಚೆನ್ನಾಗಿ. ನೋಡಿ, ಚೆನ್ನಾಗಿ ಕಲಿಸ್ಬೇಕು. ಅದರದ್ದು ಯಾವುದು ಕೂಡ ಗಂಟು ಉಳ್ಕೋಬಾರ್ದು. ಆ ರೀತಿ ಇದನ್ನು ಚೆನ್ನಾಗಿ ಕಲಸೋಣ ಫ್ರೆಂಡ್ಸ್. ಚೆನ್ನಾಗಿ ಬೇಯಬೇಕು. ಬೆಲ್ಲದ ನೀರು, ತುಪ್ಪ ಎಲ್ಲ ಚೆನ್ನಾಗಿ ಇಟ್ಕೊಂಡಾಗ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ನೋಡಿ ಹೇಗೆ ನೊರೆ ಬರ್ತಾ ಇದೆ ಅಂದ್ಬಿಟ್ಟು, ಇದು ಆಗಿದೆಯಾ ರೆಡಿ ಅನ್ಲಿಕ್ಕೆ ನಾನು 1 ಸ್ಪೂನ್ನಲ್ಲಿ ನಾನು ಸ್ವಲ್ಪ ತೊಗೊಂಡು ನೀರಿಗೆ ಹಾಕ್ಕೊಂಡು ನೋಡ್ತೀನಿ. 1 ಕಪ್ ನೀರು ಇಟ್ಕೊಂಡಿದ್ದೀನಿ. ಆ ನೀರಿಗೆ ಹಾಕ್ಬಿಟ್ಟು ತೆಗೆದಾಗ ನೋಡಿ ಬೆಲ್ಲ ಯಾವ ರೀತಿ ಫ್ಲೆಕ್ಸಿಬಲಾಗಿ ಕೈಗೆ ಸಿಗ್ತಾ ಇದೆ. ಈ ರೀತಿ ಇದ್ದರೆ ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ಪಾಕ. ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಅಲ್ವಾ ಡ್ರೈ ಮಾಡಿ, ಅದನ್ನು ಹಾಕ್ಕೋತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಕೊಬ್ಬರಿ, ಇದಕ್ಕೆ ಕೊಬ್ಬರಿ ಬೇಕಾದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನನಗೆ ಕೊಬ್ಬರಿ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕಲಸೋಣ. 1-2 ನಿಮಿಷ ಫ್ಲೇಮ್ನ ಆಫ್ ಮಾಡಿ ಕಲಸೋಣ. ನೆಕ್ಸ್ಟ್ ಮತ್ತೆ ಫ್ಲೇಮ್ನ ಆನ್ ಮಾಡಿ ಲೋ ಫ್ಲೇಮಲ್ಲಿ ಬಿಟ್ಬಿಡೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಎಲ್ಲ ಹೊಂದ್ಕೋಬೇಕು. ಎಳ್ಳು, ಕೊಬ್ಬರಿ ಮತ್ತು ಬೆಲ್ಲ, ತುಪ್ಪ ಕೂಡ ಚೆನ್ನಾಗಿ ಹೊಂದ್ಕೋಬೇಕು. ಈ ರೀತಿ ಆದಮೇಲೆ ನಾನು ಫ್ಲೇಮ್ನ ಆಫ್ ಮಾಡಿ ಇದನ್ನು ಆರಲಿಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಆರಲಿಕ್ಕೆ ಬಿಟ್ಬಿಟ್ಟು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ಅದು ಗಟ್ಟಿಯಾಗ್ಬಿಡುತ್ತೆ. ಇಷ್ಟಿದ್ರೆ ಸಾಕಾಗುತ್ತೆ. ಕೈಗೆ ಈಗ ತುಪ್ಪ ಸವರ್ಕೊಂಡು ನಾನು ಒಂದೊಂದು ಸ್ವಲ್ಪ, ನನ್ನ ಕೈಯಲ್ಲಿ ನೋಡಿ ಎಷ್ಟು ಬಿಸಿ ಇದೆ ಗೊತ್ತಾ ಫ್ರೆಂಡ್ಸ್. ಇದನ್ನು ಕಲಿಸ್ಬೇಕಾದ್ರೆ ಕೆಳಗೆ ಬಿದ್ದೋಗ್ಬಿಡುತ್ತೆ, ಕೈ ಸುಟ್ಟಂಗಾಗುತ್ತೆ. ಅದಕ್ಕೆ ತುಪ್ಪ ಸವರ್ಕೊಂಡು ಚೆನ್ನಾಗಿ, ನೀರು ಹಾಕ್ಕೊಬಾರ್ದು ಫ್ರೆಂಡ್ಸ್, ಚೆನ್ನಾಗಿರಲ್ಲ. ಆಮೇಲಿಂದ ತುಪ್ಪ ಸವರ್ಕೊಂಡು ಒಂದೊಂದೇ ಉಂಡೆ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಇದನ್ನು ನಾವು ಮಾಡಬೇಕಾದ್ರೆ ಫ್ಲೆಕ್ಸಿಬಲಾಗಿ ಇನ್ನೂ ನೀರು ಥರ ಇದೆಯಲ್ಲ ಅನಿಸುತ್ತೆ. ಆ ರೀತಿ ಇದ್ರೇ ಉಂಡೆ ಕಟ್ಟೋಕ್ಕೆ ತುಂಬ ಹದವಾಗಿ ಬರೋದು. ನೋಡಿ, ಒಂದೊಂದೇ ಉಂಡೆಗಳು ಕಟ್ಟಿ ಇಷ್ಟು ಉಂಡೆ ಆಗಿದೆ ಫ್ರೆಂಡ್ಸ್. ಇದು ನಮಗೆ ವಾರಕ್ಕೆ 1 ದಿನನಾದರೂ ತೊಗೊಳ್ಳೇಬೇಕು ಫ್ರೆಂಡ್ಸ್. ಅದರಲ್ಲೂ ಎಕ್ಸ್ಪೆಷಲಿ ಲೇಡೀಸ್ ವಾರಕ್ಕೆ 1 ತೊಗೊಳ್ಳೋದ್ರಿಂದ ನಮಗೆ ಬೋನ್ ಹೆಲ್ತ್ ಆಗಲಿ, ನಮ್ಮ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಫ್ರೆಂಡ್ಸ್. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ವಾರಕ್ಕೆ 1 ತೊಗೊಳ್ಳಿ ಅಥವಾ ವಾರಕ್ಕೆ 2 ತೊಗೊಳ್ಳಿ. ಫಾರ್ ವಿಡಿಯೋ ವಾಚಿಂಗ್, ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.